ನಮಸ್ಕಾರ ಬಂಧುಗಳೇ, ಈ ದಿನ ನಾವು ಯೋಗದ ಕೆಲವು ಉಪಯುಕ್ತ ಮಾಹಿತಿಗಳನ್ನು ನಾವು ತೆಗೆದುಕೊಳ್ಳುವ. ಯೋಗ ಹಾಗೂ ಆಯುರ್ವೇದದ ಉಪಯುಕ್ತ ಮಾಹಿತಿಗಳನ್ನು ತೆಗೆದುಕೊಳ್ಳುವ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಜನರು, ಹಿರಿಯರಾಗಲಿ, ಮಕ್ಕಳಾಗಲಿ, ಯುವಕರಾಗಲಿ, ವೃದ್ಧರಾಗಲಿ, ಬಾಲರಾಗಲಿ, ರೋಗಿಗಳಾಗಲಿ, ಮಹಿಳೆಯರಾಗಲಿ, ಸ್ತ್ರೀಯರಾಗಲಿ, ಎಲ್ಲರೂ ಕೂಡ ಸಾಮಾನ್ಯ ಒಂದು ಸಮಸ್ಯೆಯಿಂದ ಬಳಲ್ತಾರೆ. ಎಲ್ಲ ಕಡೆಗಳಲ್ಲಿ ವೈದ್ಯರಿಗೆ ಗೊತ್ತಾಗುತ್ತದೆ, ಯಾರನ್ನು ಕೇಳಿದರೂ ಗೊತ್ತಾಗುತ್ತೆ. ಅದುವೇ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಮಲಬದ್ಧತೆ, ವಿಬಂಧ ಅಥವಾ ಕಬ್ಜ್, ಹಿಂದಿಯಲ್ಲಿ ಕಬ್ಜ್ ಅಂತ ಹೇಳ್ತಾರೆ. ಈ ಸಮಸ್ಯೆಯಿಂದ ಬಳಲದವರೇ ಇಲ್ಲ. ಆದರೆ ಎಲ್ಲ ಚಿಕಿತ್ಸೆಗೂ, ಎಲ್ಲರಿಗೂ ಆರೋಗ್ಯಕ್ಕೂ ಈ ಮಲಬದ್ಧತೆ ಇಲ್ಲದಿರುವುದು ಬಹಳ ಶ್ರೇಷ್ಠ. ಎಲ್ಲರೂ ಹೇಳ್ತಾರೆ ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ. ಆದರೆ ಯಾವ ವ್ಯಕ್ತಿಗೆ ಮಲಬದ್ಧತೆ ಇದೆಯೋ ಅಂಥವರು ಮಲಬದ್ಧತೆ ಇದ್ದು ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಜಾಗರೂಕತೆಯಾಗಿರಬೇಕು. ಯಾಕಂತ ಹೇಳಿದ್ರೆ ಮಲಬದ್ಧತೆ ಇಟ್ಕೊಂಡು ನಾವು ಯೋಗಾಸನ, ಪ್ರಾಣಾಯಾಮ, ಕಪಾಲಭಾತಿ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ನಮಗೆ ಅದರಿಂದ ಸಮಸ್ಯೆನೇ ಜಾಸ್ತಿ ಉಲ್ಬಣ ಆಗಬಹುದು ವಿನಃ ಮಲಬದ್ಧತೆ ಇದ್ದು ಯಾವುದೇ ಆಸನ, ಯೋಗ, ಪ್ರಾಣಾಯಾಮ ನಮಗೆ ಉಪಯೋಗವಾಗುವುದಿಲ್ಲ. ಆದುದರಿಂದ ಬಂಧುಗಳೇ, ನಾವು ಎಲ್ಲರೂ ಕೂಡ ಮಲಬದ್ಧತೆ ನಿವಾರಣೆ ಪಡಿಸೋದು ಹೇಗೆ ಅಂತ ಇವತ್ತು ನಾವು ಒಂದು ಸಣ್ಣ ಕಿರು ಪರಿಚಯವನ್ನು ನೋಡೋಣ. ಮೊದಲಿಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರಬೇಕು? ಸಾಮಾನ್ಯವಾಗಿ ಎಲ್ಲರೂ ಸಮಯಕ್ಕನುಗುಣವಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೇಳ್ತಾರೆ. ಆದರೆ ಆಯುರ್ವೇದ ಜೀವನ ಶೈಲಿಯಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ, ಎಲ್ಲರೂ ಕೂಡ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತ ಅನ್ನೋದು ಸರ್ವಶ್ರೇಷ್ಠವಾದಂಥ ಒಂದು ಸಮಯ. ಅದು ಎಷ್ಟು ಹೊತ್ತಿಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಇವತ್ತು ವಸಂತ ಋತುವಿನ ಚೈತ್ರ ಮಾಸ. ಇವತ್ತು ಸಾಮಾನ್ಯ ಕರಾವಳಿ ಭಾಗದಲ್ಲಿ ನಮ್ಮಲ್ಲಿ ಇವತ್ತು ಸೂರ್ಯೋದಯ ಬೆಳಿಗ್ಗೆ 6:16ಕ್ಕೆ, ಅಂದರೆ 6:15 ಗಂಟೆಗೆ ಸೂರ್ಯೋದಯವಾಗಿದೆ. ಒಂದು ದಿನಕ್ಕೆ 24 ಗಂಟೆ ಇದ್ದ ಹಾಗೆ ನಮ್ಮ ಭಾರತೀಯ ಶಾಸ್ತ್ರದ ಕಾಲಮಾನದ ಪ್ರಕಾರ ಒಂದು ದಿನಕ್ಕೆ 30 ಮುಹೂರ್ತಗಳುಂಟು. ಒಂದೊಂದು ಮುಹೂರ್ತ ಕೂಡ 48 ನಿಮಿಷಗಳ ಒಂದು ಶ್ರೇಷ್ಠವಾದಂಥ ಸಮಯ. ಒಂದೊಂದು ಮುಹೂರ್ತದಲ್ಲಿ ಒಂದೊಂದು ರೀತಿಯ ಫಲ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ವಾತಾವರಣದಲ್ಲಿ ಕೂಡ ಬದಲಾವಣೆ ಇರುತ್ತೆ. ಬಹಳಷ್ಟು ಒಂದು ಜ್ಯೋತಿಷ್ಯ ಶಾಸ್ತ್ರ ಬಹಳಷ್ಟು ಶ್ರೇಷ್ಠವಾದಂಥ ವಿಜ್ಞಾನ. ಅದು ನಮ್ಮ ವಿಶ್ವಕ್ಕೆ ಇನ್ನೂ ಪರಿಚಯ ಆಗಬೇಕಷ್ಟೇ. ಇರಲಿ, ನಾವು ಈ ಬೆಳಕಿನ ಸೂರ್ಯೋದಯ, ಬೆಳಿಗ್ಗೆ ಇವತ್ತೀಗ 6:15ಕ್ಕೆ ಸೂರ್ಯೋದಯ ಆಯಿತು ಅಂತಾಗಿದ್ರೆ ಅದಕ್ಕಿಂತ 2 ಮುಹೂರ್ತ ಮೊದಲು ಶುರುವಾಗುವುದೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ, ಇವತ್ತು 6:16ಕ್ಕೆ ಸೂರ್ಯೋದಯ ಆದರೆ ಅದಕ್ಕಿಂತ 96 ನಿಮಿಷ ಮೊದಲು, ಅಂದರೆ ಸಾಮಾನ್ಯವಾಗಿ 2 ಗಂಟೆ ಮೊದಲು, 4:15 ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಸಾತ್ವಿಕತೆ, ನಮ್ಮ ಇಡೀ ವಿಶ್ವದಲ್ಲಿ ಸಾತ್ವಿಕತೆ ಮಾತ್ರ ಮೈದಲ್ಲಿರುತ್ತೆ. ಎಲ್ಲ ತಾಮಸಿಕ, ರಾಜಸಿಕ ಗುಣಗಳೆಲ್ಲ ನೆಲಕಚ್ಚಿರ್ತವೆ. ಅಂಥ ಸಮಯದಲ್ಲಿ ಯಾವ ವ್ಯಕ್ತಿ ಬೆಳಿಗ್ಗೆ ಹೇಳ್ತಾನೋ ಅಂಥವನಿಗೆ ಆರೋಗ್ಯ ಯಾವತ್ತೂ ಕಟ್ಟಿಟ್ಟ ಬುತ್ತಿ. ಮಾತ್ರವಲ್ಲದೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೋ, ಮಕ್ಕಳಾಗಲಿ, ಹಿರಿಯರಾಗಲಿ, ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಹೇಳ್ತಾರೋ ಅವರ ಆಯಸ್ಸು ಜಾಸ್ತಿ ಆಗಿರುತ್ತೆ. ಯಾವುದೇ ರೋಗ ಬಂದರೂ ಕೂಡ ತೀವ್ರವಾಗಿ ಅವರಿಗೆ ಸಮಸ್ಯೆ ಕೊಡೋದಿಲ್ಲ, ಉಲ್ಬಣವಾಗುವುದಿಲ್ಲ. ಬೇಗ ಬ್ರಾಹ್ಮಿ ಮುಹೂರ್ತ ಹೇಳುವವರೆಗೆ ಬೇಗ ರೋಗ ಲಕ್ಷಣಗಳು ಕಡಿಮೆಯಾಗುವುದನ್ನು ನಾವು ವಿಜ್ಞಾನದಲ್ಲಿ ಕೂಡ ನಾವು ನೋಡ್ತೇವೆ. ಏನೇ ಆಗಲಿ, ಬೆಳಿಗ್ಗೆ ಬೇಗ ಏಳುವುದು ಕೂಡ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಏಳುವುದು ಕೂಡ ಈ ಮಲಬದ್ಧತೆಗೆ ಸೂಕ್ತ ಪರಿಹಾರ. ಬೆಳಿಗ್ಗೆ ಎದ್ದ ಕೂಡಲೇ ಶೌಚಾದಿ ಕರ್ಮಗಳನ್ನು ಮುಗಿಸಬೇಕು. ಆದರೆ ಯಾರಿಗೆ ಮಲಬದ್ಧತೆ ಇದೆ ಅಂಥವ್ರು ಬೆಳಿಗ್ಗೆ ಎದ್ದ ಕೂಡಲೇ ಉಷಾಪಾನ ಅಂತ ಎಲ್ಲರೂ ಕೂಡ ಉಷಾಪಾನ ಮಾಡಬೇಕು.
ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹಲ್ಲು ಉಜ್ಜುವುದಕ್ಕಿಂತ ಮೊದಲು, ಯಾಕಂತಂದ್ರೆ ನಮ್ಮ ಬಾಯಲ್ಲಿ ಶೇಖರಣೆಗೊಂಡ ಲಾಲಾಸ್ರಾವ ನಮ್ಮ ಶರೀರಕ್ಕೆ, ಹೊಟ್ಟೆಗೆ ಸರ್ವಶ್ರೇಷ್ಠ. ನಮ್ಮ ರಕ್ತವನ್ನ, ಅದೇ ಆಸಿಡಿಟಿನ ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ನ್ಯೂಟ್ರಲ್, ಬಹಳಷ್ಟು ಒಳ್ಳೆಯ ಒಂದು ಔಷಧೀಯ ಒಂದು ಗುಣ ಇರುವಂತಹ ಲಾಲಾಸ್ರಾವ ಅದು. ಯಾರಿಗೆ ಹಲ್ಲಿನ ಹುಳುಕು, ಹಲ್ಲಿನ ಸಮಸ್ಯೆ ಇದೆ ಅಂಥವ್ರು ಸ್ವಲ್ಪ ಬಾಯಿಯನ್ನು ಗಾರ್ಗಲ್ ಮಾಡಿರಬೇಕು. ಆದರೆ ಯಾರಿಗೆ ಹಲ್ಲಿನ ಆರೋಗ್ಯ ಚೆನ್ನಾಗಿರುತ್ತೆ, ರಾತ್ರಿ ಮಲಗೋ ಹೊತ್ತಿಗೆ ಟಂಗ್ ಕ್ಲೀನಿಂಗ್, ಜಿಹ್ವಾ ನಿರ್ಲೇಖನ ಮಾಡಿ ಮಲಗಿರ್ತಾರೆ, ಬ್ರಷ್ ಎಲ್ಲ ಮಾಡಿ ಮಲಗಿರ್ತಾರೆ, ಅಂಥವರು ಬೆಳಿಗ್ಗೆ ಲಾಲಾಸ್ರಾವ ಸಹಿತ ಬೆಳಿಗ್ಗೆ ಉಷಾಪಾನವನ್ನು ಮಾಡಬೇಕು. ಹೇಗೆ? 1-2 ಲೋಟ, ಸಾಮಾನ್ಯವಾಗಿ 1 ಲೀಟರ್ 2 ಲೀಟರ್ ನೀರು ಕುಡಿತಾರೆ. ನಮ್ಮ ಶರೀರಕ್ಕೆ ಎಷ್ಟು ನೀರಿನ ಅಗತ್ಯತೆ ಉಂಟು, ನಮ್ಮ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಹಾಗೆ ಪಂಚಮಹಾಭೂತಗಳುಂಟು. ಕೆಲವರಿಗೆ ನೀರಿನ ಚಾಹತ್ ಜಾಸ್ತಿ ಬೇಕು ಅಂತ ಕಾಣುತ್ತೆ, ಕೆಲವರಿಗೆ 1-2 ಲೋಟದಲ್ಲಿ ಸಾಕು ಅಂತ ಕಾಣುತ್ತೆ. ಅವರವರಿಗೆ ಎಷ್ಟು ಬೇಕು ಅಂತ ಕಾಣುತ್ತೋ ಅಷ್ಟು ನೀರನ್ನು ಸಾಮಾನ್ಯವಾಗಿ 2 ಲೋಟದ್ದು ಪ್ರತಿಯೊಬ್ಬರು ಕುಡಿಯಲೇಬೇಕು. ಆದರೆ ಮಲಬದ್ಧತೆ ಇದ್ದವರು, ಅತಿ ತೂಕ ಇದ್ದವರು, ಸಂದು ಗಂಟು ನೋವಿದ್ದವರು, ಆಸ್ಮಾ, ಅಲರ್ಜಿ, ಕೆಮ್ಮು, ಕಫ ಇದ್ದವರು, ಮತ್ತೆ ಅತಿ ತೂಕ ಇದ್ದವರು, ಒಬೆಸಿಟಿ ಇದ್ದವರು ಬೆಳ್ಳಂಬೆಳಿಗ್ಗೆ ಉಷಾಪಾನದಲ್ಲಿ ಬಿಸಿ ನೀರನ್ನು ಕುಡಿಯಲೇಬೇಕು. ಆದರೆ ತೀವ್ರವಾದಂಥ ಉಷ್ಣ ಕಾಲದಲ್ಲಿ ಅತಿ ಬಿಸಿ ನೀರನ್ನು ಕುಡಿಯಬಾರದು. ಚಳಿಗಾಲ, ಮಳೆಗಾಲದಲ್ಲಿ ಬಿಸಿನೀರು ಸರ್ವಶ್ರೇಷ್ಠ. ಮತ್ತು ಈ ಸಮಸ್ಯೆ ಇದ್ದವರು ಬೆಳಿಗ್ಗೆ ಬಿಸಿ ನೀರನ್ನು ಕುಡಿಯಬೇಕು. ಹೇಗೆ? ನಾವು ನೀರು ಕುಡಿಬೇಕಾದ್ರೆ ನೇರವಾಗಿ ನಿಂತ್ಕೊಂಡು ನೀರು ಕುಡಿಬಾರ್ದಂತೆ. ನಾವು ಬೆಳ್ಳಂಬೆಳಿಗ್ಗೆ ಈ ರೀತಿ ಕುಳಿತುಕೊಂಡು, 2 ಕಾಲುಗಳನ್ನು ದೂರ ಮಾಡಿ ಕುಳಿತುಕೊಂಡು ನಾವು 1-2 ಲೋಟ ಬಿಸಿ ನೀರನ್ನು ಈ ರೀತಿ ಕುಡಿಯಬೇಕು. ಆಗೇನಾಗುತ್ತೆ, ಈ ರೀತಿ ಕುಳಿತುಕೊಂಡಾಗ, ಅಥವಾ ನಾವು ಈ ರೀತಿ ವಜ್ರಾಸನದಲ್ಲಿ ಕುಳಿತುಕೊಂಡು ನೀರನ್ನು ಕುಡಿಯಬೇಕು. ಹೀಗೆ ಕುಳಿತುಕೊಂಡಾಗ ಇಡೀ ನಮ್ಮ ಶರೀರದ ತೂಕ ಯಾವುದರ ಮೇಲೆ ಬಿತ್ತು? ನಮ್ಮ ಕಾಲಿನ ಮೀನಖಂಡಗಳ ಮೇಲೆ ಬಿತ್ತು, ಕಾಫ್ ಮಸಲ್ಸ್. ಇದಕ್ಕೂ ನಮ್ಮ ಹೊಟ್ಟೆಗೂ ಅವಿನಾಭಾವ ಸಂಬಂಧ. ನಮ್ಮ ಜೀರ್ಣಕ್ಕೆ ಸಂಬಂಧಪಟ್ಟ ಎಲ್ಲ ನರನಾಡಿಗಳು ಆಯುರ್ವೇದ ಶಾಸ್ತ್ರದ ಪ್ರಕಾರ ಕಾಲಿನಲ್ಲಿ, ಅಲೋಪತಿ ಶಾಸ್ತ್ರದಲ್ಲಿ ಕೂಡ ಈ ಕಾಫ್ ಮಸಲ್ ಅಥವಾ ಮೀನಖಂಡವನ್ನ ಗ್ಯಾಸ್ಟ್ರೋನೀಮಿಯಸ್ ಮಸಲ್ ಅಂತ ಹೇಳ್ತಾರೆ. ಆದುದರಿಂದ ಬಂಧುಗಳೇ, ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಉಷಾಪಾನಕ್ಕೆ ಬಿಸಿ ನೀರನ್ನ 1-2 ಲೋಟ ಬಿಸಿ ನೀರನ್ನ ಆ ರೀತಿ ಕುಳಿತುಕೊಂಡು ಕುಡಿದಾಗ ಕೂಡಲೇ ನಮ್ಮ ಹೊಟ್ಟೆಯಲ್ಲಿರುವಂಥ ಅಪಾನ ವಾತ ಏನಿದೆ, ಅದು ಮಲವನ್ನು ನಿಷ್ಕರಣ ಮಾಡಲಿಕ್ಕೆ ಇರುವಂತಹ ಒಂದು ವಾತ, ಅದು ಕೂಡಲೇ ಆಕ್ಟಿವ್ ಆಗಿಬಿಡುತ್ತೆ. ಕೂಡಲೇ ಎಂಥ ಕಠಿಣ ಮಲಬದ್ಧತೆ ಇದ್ರೂ ಕೂಡ ಅವರಿಗೆ ಮಲ ನಿಸ್ಸರಣೆಗೆ ಕೂಡಲೇ ಅನುಕೂಲ ಮಾಡಿಕೊಳ್ಳುತ್ತೆ. ಒಂದು, ಬಿಸಿ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು. ಎರಡನೇದು, ಇನ್ನೂ ಸ್ವಲ್ಪ ಕಠಿಣ ಮಲಬದ್ಧತೆ ಇದ್ದವರು ಆ ರೀತಿ ಕುಳಿತುಕೊಂಡು 1-2 ಲೋಟ ಬಿಸಿನೀರು ಕುಡಿದ ಆದ ಮೇಲೆ ಒಂದು ಸಣ್ಣ ವ್ಯಾಯಾಮವನ್ನು ಮಾಡಬೇಕು. ಏನಂತ ಹೇಳಿದ್ರೆ, ನಮ್ಮ ಕಾಫ್ ಮಸಲ್ಸ್ ಏನಿದೆ, ಮೀನಖಂಡಗಳಿಗೆ ಸ್ವಲ್ಪ ಒತ್ತಡ, ಸ್ಕ್ವೀಸ್ ಆಗುವ ಹಾಗೆ ನೀರನ್ನು ಕುಡಿದಾದ್ಮೇಲೆ 2 ಕೈಯನ್ನು ಹೀಗೆ ತಲೆ ಮೇಲೆ ಇಟ್ಕೊಂಡು ಮೇಲೆ ಮುಖ ಮಾಡಿ, ಕಾಲನ್ನ ತುದಿಯನ್ನ ಈ ರೀತಿ ಮಾಡಿ ಒಂದು 10 ಹೆಜ್ಜೆ ಮುಂದಕ್ಕೆ, 10 ಹೆಜ್ಜೆ ಹಿಂದಕ್ಕೆ. ಇದು ವೆರಿಕೋಸ್ ವೈನ್ ಎಲ್ಲ ಇದ್ದವರಿಗೆ ಬಹಳಷ್ಟು ಒಳ್ಳೆಯ ಒಂದು ವ್ಯಾಯಾಮ. ಹೀಗೆ ಮುಂದಕ್ಕೆ ಹಿಂದಕ್ಕೆ ಒಂದು 10-20 ಹೆಜ್ಜೆಯನ್ನ ಹಾಕಿ ನಡೆದ್ರೆ ಅವರಿಗೆ ಹೊಟ್ಟೆ ಸ್ಕ್ವೀಸ್ ಆಗಿ ಬಿಡುತ್ತೆ, ಮಲ ನಿಸ್ಸರಣೆಗೆ ಬಹಳಷ್ಟು ಸಹಕಾರಿಯಾಗುತ್ತೆ ಇದು. ಮತ್ತೆ ಕಾಲಿನ ಹಿಮ್ಮಡಿಯಲ್ಲಿ ಹೀಗೆ ಮಾಡಿ, ಕೈ ಹೀಗೆ ಮಾಡಿ ಹೀಗೆ ನಡಿಬಹುದು. ಕೆಲವರಿಗೆ ಬ್ಯಾಲೆನ್ಸ್ ಆಗದ ವಯಸ್ಕರಿಗೆ ಈ ಗೋಡೆಯನ್ನು ಏನಾದರೂ ಇಟ್ಕೊಂಡು ಹೀಗೆ ಮಾಡಿ ನಡಿಬಹುದು, ಅಥವಾ ಹೀಗೆ ಮಾಡಿ ಹಿಂದಕ್ಕೆ ಮುಂದಕ್ಕೆ ನಡೆಯಬಹುದು. ಹೀಗೆ ನಡೆಯುವುದರಿಂದ ಈ ಮೀನಖಂಡಗಳಿಗೆ ಸ್ಕ್ವೀಸ್, ಮೇಲ್ಮುಖವಾಗಿ ಈ ಅಪಾನ ವಾತ ಆಕ್ಟಿವ್ ಆಗಿಬಿಡುತ್ತೆ. ಮಾತ್ರವಲ್ಲದೆ ಹೊಟ್ಟೆಯಲ್ಲಿ ವಾಯು ಕೆಳಮುಖವಾಗಿ ನಿಷ್ಕಲನವಾಗುತ್ತೆ. ಇದು 2ನೇ ವ್ಯಾಯಾಮ. 3ನೇದು, ಇನ್ನೂ ಕಠಿಣ ಮಲಬದ್ಧತೆ ಇದ್ದವರಿಗೆ ಉಷಾಪಾನದಲ್ಲಿ ನೀರು ಕುಡಿದಾದ ಮೇಲೆ, ಒಂದು ಉಷಾಪಾನದಲ್ಲಿ ಈ ರೀತಿ ಕುಳಿತುಕೊಂಡು ನೀರು ಕುಡಿದಾದ ಮೇಲೆ, ನಂತರ ಈ ವ್ಯಾಯಾಮವನ್ನು ಹಿಂದೆ ಮುಂದೆ ಮಾಡಿದ ಮೇಲೆ, ನಂತರ ನಾವು ಇನ್ನೊಂದು ಆಸನವನ್ನು ಮಾಡ್ತೇವೆ. 2 ಕಾಲುಗಳನ್ನು ಸ್ವಲ್ಪ ಇಷ್ಟು ದೂರದಲ್ಲಿ ಇಟ್ಕೊಳ್ತೇವೆ. ನಂತರ 2 ಕೈಗಳನ್ನು ಹೀಗೆ ಮಾಡ್ತೇವೆ. ನಂತರ ಹಿಂದಕ್ಕೆ ಬಾಗಿ ಬಲ ಕೈಯನ್ನ ಒಪೋಸಿಟ್ ಇನ್ನೊಂದು ಬದಿಯ ಬಟಕ್ಸ್ ಮೇಲೆ ಇಟ್ಕೊಂಡು, ಎಡ ಕೈಯನ್ನ ಭುಜದ ಮೇಲೆ ಇಟ್ಕೊಂಡು ಹೀಗೆ ತಿರುಗಿಕೊಂಡು ನಮ್ಮ ದೃಷ್ಟಿ ನೇರವಾಗಿ ಈ ಕಾಲಿನ ಹಿಮ್ಮಡಿಯ ಮೇಲೆ ಬೀಳುತ್ತಿದೆ. ನಂತರ ನಿಧಾನವಾಗಿ ವಾಪಸ್ ತಂದು ಪುನಃ ಆಪೋಸಿಟ್ ಸೈಡ್ ಹೀಗೆ ಮಾಡಿ
ಹೀಗೆ ಮಾಡಿದಾಗ ನಮ್ಮ ಹೊಟ್ಟೆ ಹಿಂಡಿ ಬಿಡ್ತದೆ, ಕರಳು ಹಿಂಡಿ ಬಿಡ್ತದೆ. ಆವಾಗ ಕಠಿಣ ಮಲಬದ್ಧತೆ ಇದ್ದವರಿಗೆ ಕೂಡ ಸ್ವಲ್ಪ ಹೊತ್ತಿನಲ್ಲೇ ಮಲ ನಿಸ್ಸರಣೆಗೆ ಕಾಲ್ ಬರ್ತದೆ. ಇನ್ನೊಂದು ಸುಲಭ ಉಪಾಯ ಏನು ಅಂತ ಹೇಳಿದ್ರೆ, ಹಿಂದಿನ ದಿನ ರಾತ್ರಿ ಮಲಗುವಾಗ ಯಾವತ್ತೂ ಕೂಡ ನಾವು ಊಟ ಮಾಡಿ ಆದ ಕೂಡಲೇ ಮಲಗಲೇಬಾರದು. ಬೆಳಿಗ್ಗಿನ ಆಹಾರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ, ಮಧ್ಯಾಹ್ನ ಸ್ವಲ್ಪ ಅದಕ್ಕಿಂತ ಕಡಿಮೆ, ರಾತ್ರಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡುವವರಿಗೆ ಮಲಬದ್ಧತೆ ಯಾವತ್ತೂ ಬರುವುದಿಲ್ಲ. ಮತ್ತು ಕೂಡ ರಾತ್ರಿ ಹೊತ್ತು ಆಹಾರವನ್ನು ಸೇವನೆ ಮಾಡಿದ ಕೂಡಲೇ ಯಾರು ವಜ್ರಾಸನದಲ್ಲಿ, ಈ ರೀತಿ ಯಾರು ವಜ್ರಾಸನದಲ್ಲಿ ಕುಳಿತುಕೊಳ್ತಾರೋ, ಇದು ಒಂದೇ ಒಂದು ಆಸನ, ಆಹಾರ ಸೇವನೆ ಮಾಡಿದ ಕೂಡಲೇ ಮಾಡುವಂತ ಒಂದೇ ಒಂದು ಆಸನ ಈ ವಜ್ರಾಸನ. ರಾತ್ರಿ ಹೊತ್ತು ಕೂಡ ಹಾಗೆ ಆಹಾರ ಸೇವನೆ ಮಾಡಿದ ಕೂಡಲೇ ಒಂದು 5-10 ನಿಮಿಷ ಈ ರೀತಿ ವಜ್ರಾಸನದಲ್ಲಿ ಕುಳಿತುಕೊಂಡಾಗ ಬಲಬದ್ಧತೆ ನಿವಾರಣೆಯಾಗುತ್ತೆ. ವಜ್ರಾಸನದಲ್ಲಿ ಹಿಮ್ಮಡಿ ಈ ರೀತಿ ದೂರ ಇರುತ್ತೆ, ಈ ಟೋಸ್ ಒಂದಕ್ಕೊಂದು ತಾಗಿರುತ್ತೆ. ಇದು ತಪ್ಪು ವಿಧಾನ, ಈ ರೀತಿ ಮಾಡಬಾರದು, ಈ ರೀತಿ ಕುಳಿತುಕೊಳ್ಳಬೇಕು. ಇದು ವಜ್ರಾಸನ. ಅದರಿಂದ ಊಟವಾದ ಕೂಡಲೇ ಯಾರು ವಜ್ರಾಸನದಲ್ಲಿ ಕುಳಿತುಕೊಳ್ತಾರೋ ಅವರಿಗೆ ಅಜೀರ್ಣ ಸಮಸ್ಯೆ ಬರುವುದಿಲ್ಲ. ಮಲಬದ್ಧತೆಗೆ ಹಲವಾರು ಕಾರಣಗಳಲ್ಲಿ ಅನಿದ್ರೆ, ಅತಿನಿದ್ರೆ, ಆಹಾರ ಸೇವನೆ, ಫಾಸ್ಟ್ ಫುಡ್, ಜಂಕ್ ಫುಡ್ ಅನ್ನು ಸೇವನೆ ಮಾಡುವಂಥದ್ದು, ಸಾತ್ಮ್ಯವಾಗದೇ ಇರುವಂಥ ಆಹಾರ ಸೇವನೆ ಮಾಡುವಂಥದ್ದು, ಮಾಂಸಾಹಾರ ಸೇವನೆ, ಮಾತ್ರವಲ್ಲ ಅತಿಯಾದ ಆಹಾರ ಸೇವನೆ, ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಒಂದೇ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು. ಒಂದು ದಿವಸ ಬೇಗ ಒಂದು ದಿವಸ ಲೇಟು ಈ ರೀತಿ ಮಾಡಬಾರ್ದು. ಅತಿ ಚಿಂತೆ ಕೂಡ ನಮಗೆ ಅನಾರೋಗ್ಯಕ್ಕೆ ಅಥವಾ ಈ ಮಲಬದ್ಧತೆ ಕಾರಣವಾಗುತ್ತೆ. ಈ ಮಲಬದ್ಧತೆಯಿಂದ ಏನಾಗುತ್ತೆ, ಮೂಲವ್ಯಾಧಿ ಸಮಸ್ಯೆ, ಭಗಂಧರ, ಫಿಸ್ಟುಲಾ, ಫಿಶರ್ಸ್, ಕೆಳಗಡೆ ಮೂಲವ್ಯಾಧಿ ಸಮಸ್ಯೆ, ಪೈಲ್ಸ್ ಇತ್ಯಾದಿಗಳೆಲ್ಲ ಆಗಿಬಿಟ್ಟು ಕರಳಿನ ಶಕ್ತಿ ಕುಂದಿ ಹೋಗುತ್ತೆ. ಮಾತ್ರವಲ್ಲದೆ ಸರ್ವೇ ರೋಗಾಹ ಮಂದಾಗ್ನ್ಯೋ, ಎಲ್ಲ ರೋಗಗಳಿಗೆ ಅಗ್ನಿ ಮಂದ ಆಗುವುದೇ ಮೂಲ ಕಾರಣವಾಗುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಯಾರಿಗೆ ಮಲಬದ್ಧತೆ ಇರುತ್ತೋ ಅಂಥವನಿಗೆ ಯಾವತ್ತೂ ಕೂಡ ಜಠರ ಅಗ್ನಿ ಮಂದವಾಗಿರುತ್ತೆ. ಆ ಅಗ್ನಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಾಗಿದ್ರೆ ಯಾವತ್ತು ಮಲಬದ್ಧತೆಯಿಂದ ದೂರ ಇರಬೇಕು. ಬಂಧುಗಳೇ, ಇನ್ನು ಹಲವಾರು ಫೈಬ್ರಸ್ ಡಯಟ್, ನಾವು ನಾರಿನಂಶ ಜಾಸ್ತಿ ಇರುವಂತಹ ಆಹಾರವನ್ನು ಸೇವನೆ ಮಾಡಿದರೆ ಬಹಳಷ್ಟು ಒಳ್ಳೆಯದು. ನಾವು ಜಗಿಯುವಾಗಿ ಚೆನ್ನಾಗಿ ಜಗಿದು ಊಟ ಮಾಡ್ತಿರ್ಬೇಕಾದ್ರೆ ಅತಿ ನೀರು ಸೇವನೆ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ನೀರಿನ ಸೇವನೆ ಅಮೃತ ಥರ. ಅಜಿರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ಭೋಜನೇಚ್ಛ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ. ಊಟ ಆದ ಕೂಡಲೇ ಘಟಘಟ ನೀರನ್ನು ಕುಡಿಯಬಾರದು. ಊಟ ಆಗಿ ಜೀರ್ಣವಾದ ಮೇಲೆ ನೀರನ್ನು ಕುಡಿದವನಿಗೆ ಯಾವತ್ತೂ ಮಲಬದ್ಧತೆ ಕೂಡ ಬರುವುದಿಲ್ಲ. ಈ ರೀತಿ ನೀರಿನ ಸೇವನೆ, ನಾರಿನಂಶದ ಸೇವನೆ, ಚೆನ್ನಾಗಿ ನಿದ್ರೆ ಮತ್ತು ಹಲವಾರು ಪ್ರಾಣಾಯಾಮಗಳುಂಟು. ಅದನ್ನೆಲ್ಲ ಮಾಡಿದಾಗ ನಾವು ಮಲಬದ್ಧತೆಯಿಂದ, ಇನ್ನೂ ಹಲವಾರು ಯೋಗಾಸನಗಳು ಉಂಟು ಮಲಬದ್ಧತೆಗೆ. ಆದರೆ ಇವತ್ತಿಗೆ ಶ್ರೇಷ್ಠವಾಗಿ ಯೋಗವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಯೋಗಿಗಳಾಗಬೇಕು ಅಂತಾಗಿದ್ದರೆ ಮೊದಲಿಗೆ ಮಲಬದ್ಧತೆ ನಿವಾರಣೆ ಮಾಡಿಸ್ಕೊಳ್ಳಿ. ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಪತಂಜಲಿ ಯೋಗಪೀಠದ ಬಾಬಾ ರಾಮದೇವ್ ಗುರುಜಿಯವರು ಹಾಗೂ ಆಚಾರ್ಯ ಬಾಲಕೃಷ್ಣಜಿಯವರು ಹಲವಾರು ವರ್ಷಗಳಿಂದ ಇಡೀ ದೇಶಕ್ಕೆ ಲೋಳೆಸರ, ಅಲೋವೆರಾವನ್ನು ಸೇವನೆ ಮಾಡಲಿಕ್ಕೆ ಭಾಳಷ್ಟು ತ್ರಿದೋಷ ಶಾಮಕದು. ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ಅನ್ನೋ 3 ದೋಷಗಳನ್ನು ಶಮನ ಮಾಡಿ ಭಾಳಷ್ಟು ಚೆನ್ನಾಗಿ ಹೊಟ್ಟೆಯನ್ನು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸ್ಕಿನ್ನಿಗೆ, ಹೊಟ್ಟೆಗೆ, ಪ್ರತಿಯೊಂದು ಶರೀರದ ಎಲ್ಲ ಸಂಸ್ಥಾನಗಳಿಗೆ ಭಾಳಷ್ಟು ಒಳ್ಳೆಯ ಒಂದು ಔಷಧಿ ಲೋಳೆಸರ. ಅದರ ತಿರುಳು, ಅದೊಂದು ಎಲ್ಲರೂ ನೋಡಿರ್ಬೋದು, ಅಲೋವೆರಾ ಒಂದು ಉದ್ದದ ಪ್ಲಾಂಟ್ ಅದು. ಅದಕ್ಕೆ ಈ ರೀತಿ ಮಿದು ಬರುತ್ತೆ. ಅದರ ಒಂದು ಎಲೆಯ ಒಂದು ಕಾಂಡವನ್ನು ಇದನ್ನು ಕಟ್ ಮಾಡಿಬಿಟ್ಟು ಒಳಗೆ ಭಾಳಷ್ಟು ಸಾಫ್ಟ್ ಒಂದು ಬೊಂಡಿರ್ತದೆ. ಅದನ್ನು ತೆಗೆದು ರಾತ್ರಿ ಒಂದು ಪ್ಲೇಟ್ನಲ್ಲಿ ಇಟ್ಟಾಗ ಅದರ ಸೊನೆ ಎಲ್ಲ ಹೋಗುತ್ತೆ. ಬೆಳಿಗ್ಗೆ ಅದರ ಮೇಲಿನ ನಾರಿನಂಶ ಇರುವಂಥದ್ದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ನೀರಿನ ಜೊತೆ ಹಾಕಿ ಕುಡಿದ್ರೆ ಅದು ಕೂಡ ಭಾಳಷ್ಟು, ಅಲೋವೆರಾ ಜ್ಯೂಸ್ ಅದನ್ನು ಮಾಡಿ ಕುಡಿದ್ರೆ ಭಾಳಷ್ಟು ಶ್ರೇಷ್ಠವಾದಂಥ ಹೊಟ್ಟೆನ ತಂಪಿಡುವಂತಹ ಒಂದು ಶ್ರೇಷ್ಠ ಔಷಧಿ. ಭಾಳಷ್ಟು ಒಳ್ಳೆಯದು ಸ್ತ್ರೀಯರಿಗೆ, ಲೇಡೀಸಿಗೂ ಕೂಡ. ಅದರ ಹೆಸರೇ ಕುಮಾರಿ ಅಂತೇಳಿ ಸ್ತ್ರೀಯರಿಗೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಈ ರೀತಿ ಹಲವಾರು, ಮತ್ತು ನಾರಿನಂಶ ಇರುವಂತಹ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು, ಶುಗರ್ ಇಲ್ಲದವರು ಒಣ ದ್ರಾಕ್ಷಿಯನ್ನು ಸೇವನೆ ಮಾಡಿದರೆ ಕೂಡ ಮಲಬದ್ಧತೆ ನಿವಾರಣೆ ಆಗುತ್ತೆ. ನೆಲ್ಲಿಕಾಯಿ ಸೇವನೆ, ಈಗ ಹಲವಾರು ಉಂಟು. ನಾವು ಸಾಮಾನ್ಯವಾಗಿ ಸುಲಭವಾಗಿರುವಂಥದ್ದು ಇವತ್ತನ್ನು ಹೇಳಿದ್ದೇವೆ. ಈ ಫೇಸ್ಬುಕ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ಚಾನೆಲಲ್ಲಿ ಇದನ್ನು ಕೇಳಿ, ಇದನ್ನು ದಯವಿಟ್ಟು ತಾವು ಬೇರೆಯವರಿಗೂ ಕೂಡ ಇದನ್ನು ತಿಳಿಸಿ. ಪತಂಜಲಿ ಯೋಗ ಪೀಠದ ಎಲ್ಲ ದೇಶದಾದ್ಯಂತ ಎಲ್ಲ ಯೋಗ ಶಿಕ್ಷಕರು ಮತ್ತು ಬೇರೆ ಬೇರೆ ಸಂಸ್ಥೆಯ ಯೋಗ ಶಿಕ್ಷಕರು ನಿಸ್ವಾರ್ಥ ಸೇವೆ ಮಾಡಿ ಯೋಗವನ್ನು ಈ ಸಮಯದಲ್ಲಿ ಹರಡ್ತಾ ಇದ್ದಾರೆ.
ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಓಂ.